ನಿತ್ಯ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನಗೆ ಗೊತ್ತಿಲ್ಲದ ಹಾಗೆ ಅನೇಕ ಪಾಪಗಳನ್ನು ಮಾಡುತ್ತಾನೆ. ಕೆಲವರು ತಿಳಿದು ಪಾಪಗಳನ್ನು ಮಾಡಿದರೆ ಇನ್ನು ಕೆಲವರು ತಮಗೆ ತಿಳಿಯದೆ ಪಾಪಗಳನ್ನು ಮಾಡುತ್ತಾರೆ. ಭಗವಂತನ ಸೃಷ್ಟಿಯಲ್ಲಿ ಕರ್ಮ ಮಾಡುವುದೇ ಪ್ರಧಾನ. ಮಾಡುವ ಕರ್ಮಗಳಲ್ಲಿ ಸತ್ಕರ್ಮಗಳು ಇವೆ, ದುಷ್ಕರ್ಮಗಳು ಕೂಡ ಇವೆ. ಮನುಷ್ಯ ಮಾಡುವ 10 ವಿಧವಾದ ಪಾಪಗಳನ್ನು ದೂರ ಮಾಡಿಕೊಳ್ಳಲು ಒಂದು ವಿಶೇಷ ದಿನವಿದೆ. ಆ ದಿನವೇ ದಶಪಾಪಹರ ದಶಮಿ. ದಶ ಎಂದರೆ 10, ಪಾಪಹರ ದಶಮಿ ಎಂದರೆ ಪಾಪಗಳನ್ನು ನಶಿಸುವಂತಹ ವಿಶೇಷ ದಶಮಿಯ ದಿನ. ಜೂನ್ 5ನೇ ತಾರೀಕು ಗುರುವಾರದ ದಿನ ದಶಪಾಪಹರ ದಶಮಿ ಬಂದಿದೆ. ಜ್ಯೇಷ್ಠ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ದಶಮಿ ದಿನವನ್ನು ಪಾಪಗಳನ್ನು ಕಳೆದುಕೊಳ್ಳುವ ದಿನವಾಗಿ ಗಂಗಾ ದಶಮಿಯಾಗಿ ಅಥವಾ ಗಂಗಾ ದಸರವಾಗಿ ಆಚರಿಸಲಾಗುತ್ತದೆ. ಎಷ್ಟೋ ಜನರಿಗೆ ಈ ವಿಶೇಷ ದಿನ ಗೊತ್ತೇ ಇಲ್ಲ. ಟಿವಿ ಮುಂದೆ ಬರುವ, ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬರುವ ದೊಡ್ಡ ದೊಡ್ಡ ಗುರುಗಳಿಗೆ ಈ ದಿನದ ಪ್ರಧಾನತೆಯೇ ತಿಳಿದಿಲ್ಲ. ಸಾಕ್ಷಾತ್ ಗಂಗಾದೇವಿಯು ಭೂಲೋಕಕ್ಕೆ ಬಂದಂತಹ ವಿಶೇಷ ದಿನ ಇದಾಗಿದ್ದು, ಈ ದಿನದಂದು ಕೆಲವು ಪರಿಹಾರಗಳನ್ನು ಪಾಲಿಸಿದರೆ, ಈ ವಿಧವಾಗಿ ಸ್ನಾನವನ್ನ ಮಾಡಿದರೆ ಗಂಗಾದೇವಿಯ ಅನುಗ್ರಹದ ಜೊತೆಗೆ 10 ವಿಧವಾದ ಪಾಪಗಳೆಲ್ಲ ದೂರವಾಗುತ್ತೆ. ಕಷ್ಟಗಳಿಂದ ಮುಕ್ತಿಯನ್ನು ಹೊಂದಲು ಈ ದಿನ ಮಾಡಬೇಕಾದ ಕೆಲಸಗಳೇನು ಅಂತ ಈಗ ತಿಳಿಯೋಣ. ಮೊಟ್ಟ ಮೊದಲನೆಯದಾಗಿ ಈ ದಿನ ಪ್ರತಿಯೊಬ್ಬರು ಗಂಗಾ ಸ್ನಾನವನ್ನ ಮಾಡಬೇಕು. ಅಥವಾ ಮನೆಯಲ್ಲೇ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾಜಲವನ್ನು ಬೆರೆಸಿ ಸ್ನಾನವನ್ನ ಮಾಡಬೇಕು. ಜೊತೆಗೆ ಗಂಗಾ 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 ಎಂದು ಸಾಕ್ಷಾತ್ ಗಂಗಾ ಮಾತೆಯನ್ನು 3 ಬಾರಿ ನೆನೆಯುತ್ತಾ ಸ್ನಾನವನ್ನ ಮಾಡಬೇಕು. ಇದರಿಂದ ಗಂಗೆಯಲ್ಲಿ ಸ್ನಾನ ಮಾಡಿದ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ. ಗಂಗಾ ಜಲ ಸಿಗಲಿಲ್ಲ ಎಂದರೆ ಒಂದು ತಾಮ್ರದ ಚೊಂಬಿಗೆ ನೀರನ್ನು ತುಂಬಿಸಿ ಅದರಲ್ಲಿ ಅರಿಶಿಣ, ಕುಂಕುಮ, ಅಕ್ಷತೆ, ಪುಷ್ಪಗಳು, ವಿಳೆದೆಲೆ ಎಲ್ಲವನ್ನ ಹಾಕಿ ಆ ಚೊಂಬನ್ನು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು. ಚೊಂಬಿಗೆ ಕೈ ಮುಗಿಯುತ್ತಾ ಓಂ ಗಂಗಾಯೇ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಹೇಳಿಕೊಳ್ಳಿ. ಇಡೀ ದಿನ ಆ ಚೊಂಬು ಅದೇ ಜಾಗದಲ್ಲಿ ಇಟ್ಟು ಮರುದಿನ ಆ ನೀರನ್ನು ಯಾವುದಾದರೂ ಮರಗಿಡಗಳ ಬುಡಕ್ಕೆ ಹಾಕಬೇಕು. ಹೀಗೆ ಮಾಡಿದರೂ ಕೂಡ ಗಂಗಾ ಸ್ನಾನ ಮಾಡಿದ ಅಖಂಡ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ. ಈ ದಿನದಂದು ಶಿವ ಹಾಗೂ ವಿಷ್ಣು ಇಬ್ಬರನ್ನ ಪೂಜಿಸಬೇಕು. ಅವಶ್ಯಕತೆ ಇದ್ದವರಿಗೆ, ಹಸಿದವರಿಗೆ ಅನ್ನದಾನ, ವಸ್ತ್ರದಾನ, ದವಸ ಧಾನ್ಯಗಳ ದಾನವನ್ನ ಮಾಡಬೇಕು. ಕುಡಿಯಲು ಜಲದಾನವನ್ನ ನೀಡಬೇಕು. ಕೇವಲ ಮಾನವರಿಗೆ ಅಷ್ಟೇ ಅಲ್ಲದೆ ಪಕ್ಷಿ ಪ್ರಾಣಿಗಳಿಗೆ ತಿನ್ನಲು ಆಹಾರ, ಕುಡಿಯಲು ನೀರನ್ನ ಇಡಬೇಕು. ಇದರಿಂದ ಕಷ್ಟಗಳೆಲ್ಲವೂ ಕ್ರಮಕ್ರಮವಾಗಿ ದೂರವಾಗುತ್ತೆ. ಆರೋಗ್ಯ, ಹಣಕಾಸಿನ ಎಲ್ಲ ಸಮಸ್ಯೆಗಳು ಕಳೆದು ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಲಭಿಸುತ್ತೆ. ನಿಮಗೆ ಹಣಕಾಸಿನ ವಿಪರೀತ ಸಮಸ್ಯೆಗಳಿದ್ರೆ, ಸಾಲಗಳು ಹೆಚ್ಚಾಗಿದ್ರೆ, ಹಣದ ಖರ್ಚುಗಳು ಹೆಚ್ಚಾಗ್ತಾ ಇದ್ರೆ ₹1 ನಾಣ್ಯದಿಂದ ಈ ಕೆಲಸವನ್ನು ತಪ್ಪದೆ ದಶಪಾಪಹರ ದಶಮಿಯ ದಿನ ಮಾಡಿಕೊಳ್ಬೇಕು. ಏನ್ ಮಾಡಬೇಕು? ಬೆಳಿಗ್ಗೆ 11 ಗಂಟೆಯ ಒಳಗೆ ಒಂದು ತಾಮ್ರ ಅಥವಾ ಹಿತ್ತಾಳೆಯ ತಟ್ಟೆಯಲ್ಲಿ ನೀರನ್ನ ಹಾಕಬೇಕು. ಆ ನೀರಿಗೆ 21, 54 ಅಥವಾ 108 ಮಲ್ಲಿಗೆ ಹೂಗಳನ್ನು ಹಾಕಬೇಕು. ಓಂ ಗಂಗಾಯೇ ನಮಃ ಎಂದು ಹೇಳಿಕೊಂಡು ನಮಸ್ಕರಿಸಬೇಕು. ಆ ದಿನವೆಲ್ಲ ನೀರಿನಲ್ಲಿ ಮಲ್ಲಿಗೆ ಪುಷ್ಪಗಳು ಹಾಗೆ ಇಡಬೇಕು. ಮರುದಿನ ಬೆಳಿಗ್ಗೆ ಆ ತಟ್ಟೆಯಲ್ಲಿದ್ದ ಅಷ್ಟೂ ಮಲ್ಲಿಗೆ ಪುಷ್ಪಗಳನ್ನು ತೆಗೆದು ಒಂದು ಬಿಳಿ ಬಣ್ಣದ ವಸ್ತ್ರಕ್ಕೆ ಹಾಕಿ ಅದರ ಜೊತೆಗೆ ₹1 ನಾಣ್ಯವನ್ನು ಹಾಕಿ ಮೂಟೆಯ ರೀತಿ ಕಟ್ಟಿಕೊಳ್ಳಬೇಕು. ನಂತರ ನಿಮ್ಮ ಮನೆಯ ಹೊರಭಾಗದಲ್ಲಿ ನೈಋತ್ಯ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಚಿಕ್ಕದಾಗಿ ಗುಂಡಿಯನ್ನು ತೆಗೆದು ಮುಚ್ಚಿಡಬೇಕು. ಇದರಿಂದ ವಿಶೇಷವಾಗಿ ಧನಲಾಭ ಆ ಮನೆಗೆ ಉಂಟಾಗುತ್ತೆ. ಕಠಿಣ ಆರ್ಥಿಕ ಸಮಸ್ಯೆಗಳು ದಶಪಾಪಹರ ದಶಮಿಯ ಪ್ರಭಾವದಿಂದ ದೂರವಾಗಿ ಅದೃಷ್ಟ ಲಭಿಸುತ್ತದೆ ಎಂದು ತಾಳೇಗರಿ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನೀವು ತಟ್ಟೆಯಲ್ಲಿ ಇಟ್ಟಿದ್ದಂತಹ ನೀರನ್ನು ಯಾವುದಾದರೂ ಮರಗಿಡದ ಬುಡಕ್ಕೆ ಹಾಕಬಹುದು. ಗಂಗಾ ಮಾತೆಯ ಅನುಗ್ರಹಕ್ಕಾಗಿ ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಈ ಒಂದು ವಿಶೇಷ ತಂತ್ರವನ್ನ ಮಾಡಿ ಗಂಗಾ ದೇವಿಯನ್ನು ನೆನೆದು ನೋಡಿ. ವಿಶೇಷವಾಗಿ ನಿಮ್ಮ ಪಾಪಗಳೆಲ್ಲ ದೂರವಾಗಿ ಹಣದ ಅದೃಷ್ಟ, ಉತ್ತಮ ಆರೋಗ್ಯ, ಕುಟುಂಬ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ತಾನು ಕೊಡದೇ ಇರುವಂತಹ ದ್ರವ್ಯವನ್ನ ಕಿತ್ತುಕೊಳ್ಳುವುದು, ಅಂದರೆ ಮೋಸದಿಂದ ಪರರ ಸ್ವತ್ತನ್ನ ದೋಚುವುದು, ವಿನಾಕಾರಣ ಪರರಿಗೆ ಹಿಂಸೆಯನ್ನ ಮಾಡುವುದು, ಪರಸ್ತ್ರೀಯರನ್ನು ಭೋಗಿಸುವುದು, ಇವು 3 ಕಾಯಿಕ ಅಂದರೆ ಶಾರೀರಿಕ ಪಾಪಗಳು. ಕೆಟ್ಟದಾಗಿ ಮಾತನಾಡುವುದು, ಸುಳ್ಳು ಹೇಳುವುದು, ಚಾಡೀಕೋರತನ, ನಿಷ್ಪ್ರಯೋಜಕವಾದಂತಹ ಅಸಂಬದ್ಧ ಮಾತುಗಳನ್ನು ಆಡುವುದು, ಇವು 4 ವಾಚಿಕ ಪಾಪಗಳು. ಪರದ್ರವ್ಯವನ್ನು ದೋಚುವ ಸಂಚು ಹಾಕುವುದು, ಇನ್ನೊಬ್ಬರ ಬಗ್ಗೆ ಮನಸ್ಸಿನಲ್ಲಿ ಅನಿಷ್ಟ ಹಾಗೂ ಕೇಡನ್ನ ಬಯಸುವುದು, ತನ್ನನ್ನು ಇತರರಿಗಿಂತ ಶ್ರೇಷ್ಠನೆಂದು ತಿಳಿದುಕೊಳ್ಳುವುದು, ಇವು
3 ಮಾನಸಿಕ ಪಾಪಗಳಾಗಿವೆ. ಈ ನೀಚ ಕೃತ್ಯಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು. ಅಕಸ್ಮಾತ್ ಆಗಿ ಮಾಡಿದ್ರೂ ಕೂಡ ಈ ಕೃತ್ಯ ನಡೆದ ನಂತರ ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡು ಮುಂದೆಂದೂ ಆ ಕೃತ್ಯಗಳು ನಡೆಯದಂತೆ ಎಚ್ಚರಿಕೆಯನ್ನ ವಹಿಸಬೇಕು. ಈ ಮೇಲೆ ತಿಳಿಸಿದಂತಹ ಎಲ್ಲಾ ವಿಧವಾದಂತಹ 10 ಪಾಪಗಳನ್ನು ಈ ದಿನದಂದು ಈ ನಿಯಮಗಳನ್ನ ಪಾಲಿಸಿದ್ದೇ ಆದಲ್ಲಿ ಖಚಿತವಾಗಿ ಗಂಗಾ ಮಾತೆಯು ದೂರ ಮಾಡ್ತಾಳೆ. ಈ ಪಾಪಗಳನ್ನೆಲ್ಲ ಕಳೆದು ಅದೃಷ್ಟವನ್ನ ನೀಡ್ತಾಳೆ. ದಶಪಾಪಹರ ದಶಮಿಯ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಗಂಗಾ ಮಾತೆ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.